ಎಷ್ಟು ಹೊಸ ಡ್ರೆಸ್ ಹಾಕೋತಾ ಇದೆಯಾ? ಡ್ರೆಸ್ ಯಾರು ಕೊಡಿಸಿದ್ದು? ಒಂದು ಮಮ್ಮ ಕೊಡಿಸಿದ್ದು, ಒಂದು ಪಪ್ಪಿ ಕೊಡಿಸಿದ್ದು ಡ್ರೆಸ್. ಅಲ್ಲಮ್ಮ, ಬ್ಲ್ಯಾಕು ಪಿಂಕು. ಒಂದು ಮಮ್ಮ, ಒಂದು ಪಪ್ಪಿ. ಪಿಂಕ್ ಸೂಪರ್. ಡ್ರೆಸ್ ಹೆಂಗಿದೆ? ಡ್ರೆಸ್ ಹೆಂಗಿದೆ? ನನ್ನ ಮಗಳು ನೋಡಿ ಗೈಸ್ ಹೆಂಗೆ ಪಳ 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 ಅಂತ ಇದ್ದಾಳೆ. ಇದು ಅವಳಿಗೆ ಥರ್ಡ್ ಹೊಸ ಬಟ್ಟೆ ಹಾಕ್ತಾ ಇರೋದು. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ವ್ಲಾಗ್ನ ನಾನು ಇಲ್ಲಿ ಫನ್ ವರ್ಲ್ಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫನ್ ವರ್ಲ್ಡ್ಗೆ ಯಾಕೆ ಬಂದಿದ್ದೀನಿ ಅಂದರೆ, ನೀವು ನೋಡಿರ್ಬೋದು ತುಂಬಾ ಫೇಮಸ್ ಟ್ರೆಂಡಿಂಗಲ್ಲಿ ಇದೆ. ಇಂಡಿಯಾಸ್ ಲಾಂಗೆಸ್ಟ್ ಅಕ್ವೇರಿಯಂ ಟನಲ್ ತುಂಬಾ ಟ್ರೆಂಡಿಂಗ್ ಇದೆ. ಸೊ ಅಲ್ಲಿ ಗುಡ್ಡಿನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲೆಲ್ಲ ಹೇಗೆ ವಾಟರ್ ಪಾರ್ಕಲ್ಲಿ ಆಡ್ತಿದ್ದಾರೆ ಅಂತ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಒಳಗಡೆ ತೋರಿಸ್ತೀನಿ ಟಿಕೆಟ್ಸ್ ಎಲ್ಲ, ಮತ್ತು ಅದು ರಿವ್ಯೂಸ್ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ ಇವಾಗ. ಇಂಡಿಯಾಸ್ ಲಾಂಗೆಸ್ಟ್ ಅಕ್ವೇರಿಯಂ ಟನಲ್ಲು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ನೋಡಿಲ್ಲ, ಇವಾಗ 15 ಡೇಸ್ ಮಾಡಿರೋದಲ್ಲ, 15-20 ಡೇಸ್ ಆಯ್ತು ಅಷ್ಟೇ ಓಪನ್ ಆಗಿ. ಗೊತ್ತಾಗುತ್ತೆ ಒಳಗೆ ಹೋದ್ರೆ ಏನೇನಿದೆ ಅಂತ. ತುಂಬ ಬಿಸಿಲಿದೆ ಗಾಯ್ಸ್. ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂದರೆ ಸಖತ್ ಬಿಸಿಲಿದೆ. ಇಲ್ಲೇ ಈ ಥರ ಇದೆ. ಇನ್ನು ಕೋಸ್ಟಲ್ ಏರಿಯಾಸಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ. ನೋಡಿ ಎಷ್ಟು ಸ್ವೆಟ್ ಆಗ್ತಿದ್ದೀನಿ. ನನಗೆ ಬಿಸಿಲಿಗೆ ಹೋದರೆ ಸಾಕು ಫೇಸೆಲ್ಲ ರೆಡ್ ಆಗಿಬಿಡುತ್ತೆ, ಎಷ್ಟು ಕೆಂಪಗಾಗ್ಬಿಟ್ಟಿದೆ. ನೋಡಿ ಇದು ಪ್ರೈಸ್ ಎಲ್ಲ ಈ ಥರ ಇರುತ್ತೆ. ಪ್ರೈಸಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇದು ವಾಟರ್ ಪಾರ್ಕ್ಗೆ ಮತ್ತು ಡ್ರೈ ಗೇಮ್ಸ್ಗೆ ಅನಿಸುತ್ತೆ. ಸೊ ಇದು ಅಕ್ವೇರಿಯಂ ಟನಲ್ ಇದು. ಸೊ ನಾವು ಹೋಗ್ಬೇಕಾಗಿರೋದು ಇಲ್ಲಿ. ಬನ್ನಿ ಇವಾಗ ಒಳಗೆ ಹೋಗೋಣ. ಒಳಗೆ ಹೋಗ್ತೀವಿ ಬಾ. ಬೆಸ್ಟ್ ಪ್ರೈಸ್ ಎಲ್ಲ ಅಷ್ಟಿದೆ. ಟಿಕೆಟ್ಸ್ ಎಲ್ಲ ತುಂಬ ಇವತ್ತು ಮರ್ಮೇಡ್ ಶೋ ಇಲ್ವಂತ. ಮರ್ಮೇಡ್ ಶೋಸ್ ಇಲ್ವಂತೆ ಗಾಯ್ಸ್. ಎಷ್ಟು ಕ್ರೌಡ್ ಇದ್ದಾರೆ. ಈ ಕ್ರೌಡಿಂದ ಅದು ಇವತ್ತು ಇಲ್ವಂತೆ. ಸೊ ಆರವಲ್ಲಿ ಟಿಕೆಟ್ ತಗೊಳ್ತಾ ಇದ್ದಾರೆ. ಸೊ ಇದು ಎಂಟ್ರಿ. ಎಂಟರ್ ಆದ್ವಿ. ಎಂಟರ್ ಆಗಿದ ತಕ್ಷಣ ಈ ಥರ ಒಂದು ಜಂಗಲ್ ಥೀಮಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದು ಓಪನ್ ಆದಾಗ 299 ಇತ್ತು ಟಿಕೆಟ್ ಪ್ರೈಸ್ ಪರ್ ಪರ್ಸನ್ಗೆ. ನಾವು ಪೇ ಮಾಡಿದ್ದು 399. ನಾವು ಹೋಗಿದ್ದು 1 ವೀಕ್ ಬ್ಯಾಕ್, ಗುಡ್ಡಿ ಬರ್ಡೇ ದಿನ ಹೋಗಿದ್ದು. ಸೊ ಇವಾಗ ಪ್ರೈಸ್ ಮೇ ಬಿ ಇನ್ನೂ ಜಾಸ್ತಿ ಮಾಡಿರ್ಬೋದು, ಏನೋ ನನಗೂ ಐಡಿಯಾ ಇಲ್ಲ. ಮತ್ತು ಮರ್ಮೇಡ್ ಶೋ ಬಂದು ಅದು ಕಾಂಪ್ಲಿಮೆಂಟ್ರಿ, ಅದಕ್ಕೆ ಸಪ್ರೇಟ್ ಪ್ರೈಸ್ ಅಂತ ಏನೂ ಇಲ್ಲ. ಟಿಕೆಟ್ ಪ್ರೈಸಲ್ಲೇ ಅದು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರೋದು. ಮೇ ಬಿ ಫ್ಯೂಚರಲ್ಲಿ ಅದು ಕೂಡ ಸಪ್ರೇಟ್ ಪ್ರೈಸ್ ಇಡ್ಬೋದು ಏನೋ, ನನಗೂ ಐಡಿಯಾ ಇಲ್ಲ. ಎಲ್ಲಿದೆ ಇಲ್ಲಿ? ಫಿಶ್ ಕಾಣಿಸ್ತಿಲ್ಲ. ಫಿಶ್ ಕಾಣಿಸ್ತಿಲ್ಲ. ಫಿಶ್ ಅಲ್ಲಿ ಫಿಶ್ ಎಲ್ಲಿ ಇದೆ?
ಒಳಗಿರುತ್ತೆ. ಇದೆಯಾ? ಹೌದು, ಇಲ್ಲಿ ಡಾಲ್ ಇರ್ಬೇಕು ಅಲ್ವಾ? ಬಂತು ಬಂತು. ಇದ್ಯಾವ ಫಿಶು? ಫಿಶ್ ನೇಮ್ ಮೆನ್ಷನ್ ಮಾಡಬೇಕು. ನೋಡ್ತಿರ್ಬೋದು ನೀವು ಎಷ್ಟು ಕ್ರೌಡ್ ಇದ್ದಾರೆ ಅಂತ. ತುಂಬಾ ಕ್ರೌಡ್ ಇದ್ದರು, ಯಾಕಂದರೆ ಇವಾಗ ಹಾಲಿಡೇಸ್ ಆಗಿರೋದ್ರಿಂದ ತುಂಬ ಮಕ್ಕಳೇ ಜಾಸ್ತಿ ಬಂದಿದ್ದರು. ಇದು ಮಕ್ಕಳು ಹೋಗೋ ಜಾಗ ಅಂತ ಏನಿಲ್ಲ, ಎಲ್ಲರೂ ಹೋಗ್ಬೋದು. ನಾವು ಕೂಡ ಹೋಗಿ ಎಂಜಾಯ್ ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು ಎಂತೆಂಥ ಫಿಶ್ ಇದೆ ಅಂತ. ಅಂದರೆ ನನಗೆ ಸ್ವಲ್ಪ ಅನ್ನಿಸ್ತು, ಆ ಫಿಶ್ ನೇಮ್ ಅದ್ರದ್ದು ಡೀಟೇಲ್ಸ್ ಎಲ್ಲ ಅಲ್ಲಿ ಮೆನ್ಷನ್ ಮಾಡಿ ಹಾಕಿದರೆ ನಮಗೂ ಸ್ವಲ್ಪ ಗೊತ್ತಾಗ್ತಿತ್ತು. ಫಿಶ್ ಈ ಥರ ಆ ಥರ ಅಂತ. ನಮಗೆ ಆ ಫಿಶ್ ಹೆಸರು ಗೊತ್ತಾಗಲಿಲ್ಲ. ಸ್ವಲ್ಪ ನಾವು ರೆಗ್ಯುಲರಾಗಿ ನಮ್ಮ ಮನೆಯಲ್ಲಿ ಏನು ಇಟ್ಕೊಳ್ತೀವಲ್ಲ ಆ ಫಿಶ್ ಅಕ್ವೇರಿಯಮಲ್ಲಿ, ಸೊ ಅದರದ್ದು ಮಾತ್ರ ಹೆಸರು ನಮಗೆ ಗೊತ್ತಾಯಿತು. ಬಟ್ ಇದೆಲ್ಲ ಯಾವುದೂ ಗೊತ್ತಾಗಲಿಲ್ಲ ನಮಗೆ ಹೆಸರು. ನಾವು ಕ್ರೌಡ್ ಇರೋಲ್ಲ ಅಂದ್ಕೊಂಡ್ವಿ, ಬಿಕಾಸ್ ನಾವು ವೀಕ್ ಡೇಸಲ್ಲೇ ಹೋಗಿದ್ದು, ಮಂಡೇ ಹೋಗಿದ್ದು. ಬಟ್ ಅಲ್ಲಿ ಮಂಡೇನೇ ಜಾಸ್ತಿ ಕ್ರೌಡ್ ಇದ್ದರು. ಅದರಿಂದ ಮರ್ಮೇಡ್ ಶೋ ಕೂಡ ಕ್ಯಾನ್ಸಲ್ ಆಗಿತ್ತು ಅವತ್ತು. ತುಂಬ ಕ್ರೌಡ್ ಇದ್ದಾರೆ ಅಂತ. ಅವ್ರಿಗೂ ಸ್ವಲ್ಪ ಪಾಪ ಅವ್ರಿಗೂ ರೆಸ್ಟ್ ಬೇಕಲ್ವಾ, ಯಾಕಂದರೆ ಅವರು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇರೋದು. ಮರ್ಮೇಡ್ಸ್ ಎಲ್ಲ ಸ್ವಲ್ಪ ಒಂದು 2-3 ಜನ ಆ ಥರ ಇರ್ತಾರೆ ಅಷ್ಟೇ. ಒಂದು ಮೇ ಬಿ ಮ್ಯಾಕ್ಸಿಮಮ್ 4 ಜನ ಇರ್ತಾರೆ. ಸೊ ಅವ್ರಿಗೆ ರೆಸ್ಟ್ ಬೇಕು, ಕಂಟಿನ್ಯೂಸ್ ಆಗಿ ಶೋ ಕೊಡೋಕ್ಕಾಗಲ್ಲ ಅವ್ರಿಗೂ. ನನಗೂ ತುಂಬಾ ಬೇಜಾರಾಯಿತು ಮರ್ಮೇಡ್ ಶೋ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾದ ಮೇಲೆ. ವಾಪಸ್ ಬಂದುಬಿಡೋಣ, ಮತ್ತೆ ಯಾವಾಗಲಾದರೂ ಚೆಕ್ ಮಾಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ಆರೋ ಬೇಡ, ಹೇಗಿದ್ರು ಬಂದಿದ್ದೀವಲ್ಲ, ಗುಡ್ಡಿಗೂ ಬರ್ಡೇ ದಿನ ಎಲ್ಲಾದರೂ ಕರ್ಕೊಂಡು ಹೋಗಬೇಕಿತ್ತು. ಅವಳು ಎಂಜಾಯ್ ಮಾಡ್ತಾಳೆ, ಮರ್ಮೇಡ್ ಶೋಗೆ ಬೇಕಾದರೆ ನಾವು ಯಾವಾಗಲಾದರೂ ಬರೋಣ ಅಂತ ಹೇಳಿದ್ರು. ನೋಡಿ ಎಷ್ಟು ಖುಷಿ ಪಟ್ಟವಳು. ನೋಡ್ತಿರ್ಬೋದು ನೀವು, ಮಕ್ಕಳೇ ಅಂತಲ್ಲ, ತುಂಬ ಎಲ್ಡರ್ ಪೀಪಲ್ಸು ಬಂದಿದ್ದಾರೆ, ಮತ್ತು ಕಪಲ್ಸ್ ಕೂಡ ಬಂದಿದ್ದಾರೆ, ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಎಲ್ಲ ಥರ ಜನ ಬಂದಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ. ಇಂಡಿಯಾಸ್ ಲಾಂಗೆಸ್ಟ್ ಅಕ್ವೇರಿಯಮ್ ಅಲ್ವಾ, ಸೊ ಇಲ್ಲಿ ಎಲ್ಲ ಥರ ಫಿಶಸ್ಸು ಇದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇಲ್ಲಿಂದ ವೀಡಿಯೋಸ್ ಎಲ್ಲ ನಿಮಗೆ ಫಾಸ್ಟ್ ಫಾರ್ವರ್ಡ್ ಆಗಿ ಬರುತ್ತೆ, ಯಾಕಂದರೆ ಆಲ್ಮೋಸ್ಟ್ ನಾನು 2 hours ವೀಡಿಯೋ ಶೂಟ್ ಮಾಡಿದ್ದೆ. 2 hours ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ಎಡಿಟ್ ಮಾಡಿ ಕಟ್ ಮಾಡಿ, ನಂಗೆ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂತು. ಯಾಕಂದರೆ ಆರವ್ ಮೊಬೈಲಲ್ಲಿ, ನನ್ನ ಮೊಬೈಲಲ್ಲಿ, ಇಬ್ಬರು ಮೊಬೈಲಲ್ಲೂ ನಾನು ಶೂಟ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಎಡಿಟಿಂಗ್ ಸ್ವಲ್ಪ ಟೈಮ್ ತೊಗೋತು. ತುಂಬ ಲಾಂಗ್ ಆಗುತ್ತೆ ವೀಡಿಯೋ ಅಂತ ನಾನು 38 minutes ಹಾಕ್ತಾಯಿದ್ದೀನಿ.
2 hours ಕುತ್ಕೊಂಡು ಯಾರೂ ನೋಡೋಕ್ಕಾಗಲ್ಲ. ಇದೇ ಲಾಂಗ್ ಅನಿಸ್ತಾ ಇದೆ. 38 ಮಿನಿಟ್ಸೇ ತುಂಬ ಲಾಂಗ್. ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಅಂದರೆ ಕಟ್ ಮಾಡೋಕ್ಕೆ. ಎಲ್ಲ ನಾವು ಏನೇನು ಫಿಶ್ ಟ್ಯಾಂಕ್ ಅಕ್ವೇರಿಯಮ್ ಎಕ್ಸ್ಪ್ಲೋರ್ ಮಾಡಿದ್ವಿ, ಯಾವ ಥರ ಫಿಶ್ ಇದೆ ಎಲ್ಲ ನಿಮಗೆ ತೋರಿಸ್ಬೇಕು ಅಂತ ಆಲ್ಮೋಸ್ಟ್ ನಾನು ಯಾವುದು ಕಟ್ ಮಾಡಿಲ್ಲ, ಎಲ್ಲ ಫಾಸ್ಟ್ ಫಾರ್ವರ್ಡ್ ಥರ ಮಾಡಿದ್ದೀನಿ. ಕ್ಯಾಟ್ ಫಿಶ್, ಬೆಂಡ್ ಫಿಶ್, ಬೆಂಡ್ ಫಿಶ್. ನಾನು ಹೇಳಲಿಲ್ಲ ಗುಡ್ಡಿ ಎಂಜಾಯ್ ಮಾಡ್ತಾಳೆ ಅಂತ. ಅದಕ್ಕೆ ಎಲ್ಲಿ ಹೋಗೋಣ ಅಂತೇಳಿ ಏರೋಪ್ಲೇನ್ ಇದು ಯಾವುದೋ ಒಂದು ಬೆಡ್. ಅಲ್ಲಿದೆ ಬೆಂಡಾಗಿರೋದು, ಬೆಂಡ್ ಫಿಶ್ ಅಂತ ಇದು. ಬಂತು ಬೆಂಡ್ ಫಿಶ್ ಬಂತು. ಹೆದರ್ಕೋತಾವಳು. ಬಾ ಇಲ್ಲಿ. ಫೋಟೋ ತೆಗಿ, ಚೆನ್ನಾಗಿ ಬರುತ್ತೆ. ಈಗ ಸ್ಯಾನಕೊಂಡ ಎಲ್ಲ ಇದೆ, ಅದಕ್ಕೊಂಡ ನೋಡ್ಲೇ ಇಲ್ಲ. ಇದೆ ಅಲ್ಲೇ. ಇದೆಲ್ಲ ಯಾವ್ದ್ರಲ್ಲಿ ಮಾಡಿದ್ದಾರೆ ಗೊತ್ತಾಗ್ತಿಲ್ಲ. ಸಖತ್ತಾಗಿದೆ ಮಾತ್ರ. ಮಕ್ಕಳನ್ನ ಕರ್ಕೊಂಡು ಬನ್ನಿ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬಾ ಗುಡ್ಡಿ. ಗುಡ್ಡಿ ಅಂತ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಯಾವ್ದು ಸ್ಲೋ ಇದು ಬೆಂಡ ಆಗಿದೆಯಂತೆ, ಅದಕ್ಕೆ ಬೆಂಡ್ ಫಿಶ್ ಅಂತ ಹೇಳಿದ್ರು. ಬಟ್ ಅದು ಒರಿಜಿನಲ್ ನೇಮ್ ಅದೇನೋ ಏನು ಅಂತ ನಂಗೆ ನಿಜ ಗೊತ್ತಿಲ್ಲ. ಅದೇ ನಮ್ಗೆ ಯಾವುದು ಫಿಶ್ ನೇಮ್ಸ್ ಆಗಿರ್ಬೋದು, ಅದು ಯಾವ ಬ್ರೀಡು ಯಾವುದು ಗೊತ್ತಾಗಲ್ಲ. ಮೇ ಬಿ ಅಲ್ಲಿ ಮೆನ್ಷನ್ ಮಾಡಿದರೆ ನಮ್ಮ ಎಲ್ಲ ಓದ್ಕೊಂಡು ತಿಳ್ಕೊಳ್ಬೋದಿತ್ತು. ಫ್ಯೂಚರಲ್ಲಿ ಮೆನ್ಷನ್ ಮಾಡ್ಬೋದು ಅವರು, ಯಾಕಂದರೆ ಇವಾಗ ಹೊಸ್ದಾಗಿ ಓಪನ್ ಆಗಿರೋದಲ್ವ. ಸೊ ಅದಕ್ಕೆ ಯಾವುದನ್ನು ಏನು ಮೆನ್ಷನ್ ಮಾಡಿರಲಿಲ್ಲ. ಎಲ್ಲ ಅಕ್ವೇರಿಯಮ್ಸ್ ಆಗಿರ್ಬೋದು ಮತ್ತು ಫ್ಲೋರ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಕ್ವೇರಿಯಮ್ ಟ್ಯಾಂಕ್ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಅದನ್ನು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಅಕ್ವೇರಿಯಮ್ ಐಟಮ್ಸ್ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜ ಅದು ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ತುಂಬಾ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಸೊ ಇದು ಫೋಟೋ ಶೂಟ್ ಸಮಥಿಂಗ್ ಸ್ಪೇಸ್. ಅದು ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಅಲ್ಲಿ ಫೋಟೋಸ್ ತೆಗಿತಾರೆ ಆ ಬ್ಯಾಕ್ಗ್ರೌಂಡಲ್ಲಿ. ಸೊ ಕೆಳಗೆ ಹೋಗ್ಬಿಟ್ಟು ಅದು ಫ್ರೀ, ಫೋಟೋಸ್ ಎಲ್ಲ ಫ್ರೀ ಇರುತ್ತೆ. ಸೊ ನಮಗೆ ಇಮಿಡಿಯೇಟಾಗಿ ಕೊಡೋದಿಲ್ಲ. ಸೊ ಆ ಫೋಟೋಸ್ ತೆಗಿತಾರೆ. ಮತ್ತು ಕೆಳಗೆ ಹೋಗ್ಬಿಟ್ಟು ನಾವು ಕೀ ಚೈನು ಸಮಥಿಂಗ್ ಏನಾದರೂ ಐಟಮ್ಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಫೋಟೋಸು ಪ್ರಿಂಟ್ ಹಾಕ್ಸ್ಕೋಬೇಕು. ಸೊ ಆ ಥರ ಅದು. ಮರ್ಮೇಡ್ ಶೋ ಇಲ್ವಾ? ಅದಕ್ಕೆ ಇಲ್ಲ, ಅದಕ್ಕೋಸ್ಕರನೇ ಬಂದಿದ್ದು. ಅದೇ ಇಲ್ಲ. ಹೇಗನ್ಸ್ತಿದೆ ಕುಟ್ಟಿ? ಎಂಜಾಯ್ ಮಾಡ್ತಾ ಇದ್ದಾಳ? ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಮಕ್ಳನ್ನ ಕರ್ಕೊಂಡು ಬರ್ಬೋದು ಆರಾಮಾಗಿ. 400 399 ಎಷ್ಟು? 399 ರುಪೀಸ್. ನಿಜ ವರ್ತ್ ಅಂತ ಹೇಳ್ಬೋದು ಮಕ್ಳನ್ನ ಕರ್ಕೊಂಡು ಬಂದರೆ. ಅಲ್ಲಿ ಏನಕ್ಕಂತ ಪ್ಲೇನ್ ಬ್ಯಾಕ್ಗ್ರೌಂಡ್ ಅಂತ ತೆಗಿತಾ ಇರೋದು?
ಅಲ್ಲಿ ಇಲ್ಲಿ ಕ್ಯಾಪ್ಚರ್ ಮಾಡ್ತಾರಂತೆ. ಅಲ್ಲಿ ಕೆಳಗೆ ಹೋದ್ಮೇಲೆ ನಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಕೀ ಚೈನು ಆ ಥರದ್ದೆಲ್ಲ ಇರುತ್ತಂತೆ. ಇಷ್ಟ ಆದರೆ ತೊಗೊಬೋದಂತೆ, ಇಲ್ಲಾಂದರೆ ಡಿಲೀಟ್ ಮಾಡ್ತಾರಂತೆ. ಕ್ಯಾಪ್ಚರ್ ಮಾಡೋದು ಫ್ರೀ ಅಂತ. ಕೆಳಗಡೆ ಅದು ಇಷ್ಟ ಆದರೆ ಅಮೌಂಟ್ ಕೊಟ್ಟು ತೊಗೊಬೋದು. ನೋಡಿ ಇಲ್ಲಿ ಮಾಡಿದ್ದಾರೆ. ಇದು ಇನ್ನೂ ಏನೋ ಮಾಡಕ್ಕೆ ಪ್ಲಾನ್ ಏನೋ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಜಾಗ ಬಿಟ್ಟಿದ್ದಾರೆ, ಖಾಲಿ ಜಾಗ. ಮಾಡಿ ಅಲ್ಲಿ ಕಪ್ಪಿಗೆ ಇಲ್ಲಿ ಬಂದ್ರೆ ನಿಮಗೆ ಫುಲ್ಲು ವಾಟರ್ ಫಾಲ್ಸ್ ಸಿಗುತ್ತೆ. ನೋಡು ಹೋಲ್ ವೀಡಿಯೋದಲ್ಲಿ ನಾನು ಮೈಕ್ ಹಾಕ್ಕೊಂಡೇ ಮಾತಾಡ್ತಿದ್ದೆ. ನನಗೆ ಒಂದೊಂದು ಸರಿ ಮೈಕ್ ಇರೋದೇ ಮರ್ತೋಗ್ಬಿಡ್ತಿತ್ತು. ಆ ಥರ ಮೈಕ್ ಹಾಕ್ಕೊಂಡು ಫಸ್ಟ್ ಟೈಮ್ ಅಲ್ವಾ ನಾನು ಪಬ್ಲಿಕಲ್ಲಿ ಈ ಥರ ವೀಡಿಯೋಸು ಎಲ್ಲ ಮಾಡ್ತಾ ಇರೋದು. ಅದಕ್ಕೋಸ್ಕರ ನನಗೊಂಥರ ಅನಿಸ್ತಾಯಿತ್ತು. ಅಂದರೆ ನಾನು ಮಾತಾಡ್ತಾನೇ ಇದ್ದೆ, ಬಟ್ ಏನಾಯ್ತು ಅಂದರೆ ತುಂಬ ಕ್ರೌಡ್ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ನನಗೆ ಜಾಸ್ತಿ ಬರ್ತಿತ್ತು. ವೀಡಿಯೋದಲ್ಲಿ ಪ್ಲೇ ಮಾಡಿ ಎಲ್ಲ ಚೆಕ್ ಮಾಡ್ತಿದ್ದೆ, ಜನಗಳು ಮಾತಾಡೋದಾಗಿರ್ಬೋದು. ಸೊ ಅದೇ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನಾನು ಜಾಸ್ತಿ ಮೈಕಲ್ಲಿ ಮಾತಾಡಿಲ್ಲ. ಆದಷ್ಟು ಕಮ್ಮಿ ಎಷ್ಟಾಗುತ್ತೋ ಅಷ್ಟು ಮಾತಾಡಿದ್ದೀನಿ ಅಷ್ಟೇ. ಡಾರ್ಕ್ ರೂಮ್ ಇದು. ಬಾಯ್ ಇಲ್ಲಿ ಕುಂಚವ ನಿಲ್ಸು, ಬರಲ್ಲ ಫೋಟೋಸ್. ಫ್ಲಾಶ್ ಆನ್ ಮಾಡಿ ತೆಗಿಬೇಕು. ಏನಮ್ಮ ಡಾರ್ಕ್ ರೂಮ್ ಇದೆಲ್ಲ. ಡಾರ್ಕ್ ರೂಮ್ ಅಂದರೆ ಕತ್ತಲ ರೂಮ್. ನೀರು ಬೇಡ, ನೀನು ಬೇಡ. ಒಪ್ಪಲ್ ಚೆನ್ನಾಗಿದೆಯಮ್ಮ. ಫಿಶ್ ಹೆಂಗಿದೆ? ಇದು ನಾವು ನೋಡೋದ್ವಲ್ಲ ಯಾವ್ದು ಫಿಶ್ ಕಲರ್ಸ್. ಆಸ್ಕರ್ ಅಲ್ಲ ಅದು, ಅದಕ್ಕೆ ಏನೋ ಹೇಳ್ತಾರೆ. ಯಪ್ಪ ಕಚ್ಚು 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 ಕಚ್ಚು. ಕಚ್ಚು 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 ಕಚ್ಚುತ್ತೆ. ಕಚ್ಚು ಗುಡ್ಡಿ ಕಚ್ಚು ಕಚ್ಚು ಕಚ್ಚು. ಯಾರಾದರೂ ಇಲ್ಲಿ ಹೋಗೋ ಆಗಿದ್ದರೆ ನಾನು ಒಂದೇ ಒಂದು ಸಜೆಸ್ಟ್ ಮಾಡ್ತೀನಿ. ನೀರೊಳಗೆ ಕೈ ಹಾಕೋದು ಮತ್ತು ನೀರನ್ನ ಮುಟ್ಟೋದು ನೀವೇ ಆಗಿರ್ಬೋದು, ಇಲ್ಲ ಮಕ್ಕಳನ್ನ ಕರ್ಕೊಂಡೋದ್ರೆ ಮಕ್ಕಳೇ ಆಗಿರ್ಬೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಫಿಶ್ಶಿಗೂ
ನೀರೆಲ್ಲ ಇದಾಗಿಬಿಡುತ್ತೆ, ಗಲೀಜಾಗಿಬಿಡುತ್ತೆ. ಸೊ ಅದಕ್ಕೂ ಕೂಡ ವಾಟರೆಲ್ಲ ಫ್ರೆಶ್ ಆಗಿರೋದಿಲ್ಲ. ಮತ್ತು ನಮಗೂ ಕೂಡ ಪಾಯ್ಸನಸ್ ಫಿಶ್ ಯಾವುದಾದಿದೆ ಇಲ್ಲಿ ಅಂತ ಗೊತ್ತಿಲ್ಲ. ನಮಗೂ ಕೂಡ ಅಲರ್ಜಿ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಮಕ್ಕಳಿಗೆ ಇಲ್ಲ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀರನ್ನ ಮುಟ್ಟೋದು, ಫಿಶ್ನ ಮುಟ್ಟೋಕ್ಕೆ ಟ್ರೈ ಮಾಡೋದು. ಬಿಕಾಸ್ ಇದೆಲ್ಲ ಕ್ಲೋಸ್ಡ್ ಇದೆ, ಬಟ್ ಕೆಲವೊಂದು ಕಡೆ ಓಪನ್ ಇದೆ, ಓಪನ್ ಅಕ್ವೇರಿಯಮ್ ಇದೆ. ಸೊ ಆ ಕಡೆ ಎಲ್ಲ ಹುಷಾರಾಗಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳಿ, ಅಲರ್ಜೀಸ್ ಆಗೋ ಚಾನ್ಸಸ್ ಇರುತ್ತೆ. ಪೆಟ್ ಶಾಪಿಗೆ ನಾವು ಯೂಶ್ವಲಿ ಹೋದರೆ ಎಷ್ಟು ಇಟ್ಟಿರ್ತಾರೆ, ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 20-30 ಟೈಪ್ಸ್ ಆಫ್ ಫಿಶಸ್ ಇಟ್ಟಿರ್ತಾರೆ, ಅಷ್ಟು ಬ್ರೀಡ್ಸ್ ಇರುತ್ತೆ. ಬಟ್ ಅಲ್ಲಿ ಕೂಡ ನೋಡದೇ ಇರೋವಂಥದ್ದು ಒಂಥರ ಸ್ಪೆಷಲ್ ಆಗಿರೋವಂಥದ್ದೆಲ್ಲ ನೋಡಿಬಿಟ್ಟೆ ನಾನು. ನೋಡಿ ಅಲ್ಲಿ ಲಾಬ್ಸ್ಟರ್ಸ್ ಎಲ್ಲ ಇದೆ. ಲಾಬ್ಸ್ಟರ್ಸ್ ನಾನು ಫಸ್ಟ್ ಟೈಮ್ ಅಂದರೆ ಈ ಥರ ಕಲರ್ಸಲ್ಲಿ ನೋಡಿರೋದು. ಬ್ಲೂ ಆಗಿರ್ಬೋದು, ರೆಡ್, ಆರೆಂಜ್ ಕಲರ್, ಆ ಥರ ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಇದೆ. ಸೊ ನಾನು ಅದು ಮುಂಚೆ ಏನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗ್ ನೋಡಿದಾಗ, ಅದು ಸಮಥಿಂಗ್ ಡೆಕೋರೇಟಿವ್ ಐಟಮ್ ಥರ ಏನೋ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಅದು ಮೂವ್ ಆದಮೇಲೆ ನನಗೆ ಗೊತ್ತಾಗಿದ್ದು ಅದು ರಿಯಲ್ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಕಲರು. ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಯಾವ ಫಿಶ್ ಕೂಡ ಇನ್ಯಾಕ್ಟಿವ್ ಇಲ್ಲ, ಎಲ್ಲ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದೆ. ಯಾವುದಾದ್ರೂ ಒಂದು ಫಿಶ್ಶು ಸತ್ತೋಗಿರೋದು ಆ ಥರ ಎಲ್ಲೂ ನಾವು ನೋಡಿಲ್ಲ, ಯಾವ ಅಕ್ವೇರಿಯಮಲ್ಲೂ ನೋಡಿಲ್ಲ. ಅಷ್ಟು ಆ್ಯಕ್ಟಿವ್ ಆಗಿದೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಅದು ಸ್ಕಿನ್ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ನೋಡಿ, ಅದರದ್ದು ಸ್ಕಿನ್ನೆಲ್ಲ ಔಟರ್ ಲೇಯರ್ ಏನಿದೆ ಅದು. ನಾವು ಯೂಶ್ವಲಿ ಇಲ್ಲೆಲ್ಲ ಮನೆ ಅಕ್ವೇರಿಯಮಲ್ಲಿ ಏನು ಮಾಡ್ತೀವಿ, ಒಂದೊಂದು ಬ್ರೀಡ್ನೇ ಒಂದು ಅಕ್ವೇರಿಯಮಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಒಂದೊಂದು ಅಕ್ವೇರಿಯಮಲ್ಲಿ ಒಂದು 2-3 ಥರ ಬ್ರೀಡ್ಸ್ ಮಿಕ್ಸ್ ಮಾಡಿ ಇಟ್ಟಿರೋದಾಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮಗೆ ಅಕ್ವೇರಿಯಂ ಪ್ಯಾರಡೈಸ್ ಓಪನ್ ಆಗ್ತಿದೆ ಅಂತ ಐಡಿಯಾ ಕೂಡ ಇಲ್ಲ. ಓಪನ್ ಆಗೋಕ್ಕೆ ಮುಂಚೆನೇ ನಮಗೆ ಗೊತ್ತಾಗಿತ್ತು. ಅಂದರೆ ನಾವು ಫನ್ ವರ್ಲ್ಡ್ ಹತ್ರ ಇದು ಮ್ಯಾಂಗೋ ಮೇಳ ಆಗ್ತಾರಲ್ವ, ಸೊ ನಾವು ಎವ್ರಿ ಇಯರ್ ಮ್ಯಾಂಗೋ ತಿನ್ನಬೇಕಂದ್ರೆ ಅಲ್ಲೇ ಹೋಗಿ ತೊಗೊಬರೋದು. ಸೊ 2-3 ಸರಿ ಹೋಗಿ ಚೆಕ್ ಮಾಡ್ತಾಯಿದ್ವಿ. ಸ್ಟಾರ್ಟ್ ಆಯ್ತಲ್ವ ಮ್ಯಾಂಗೋ ಸೀಸನ್ನು, ಬಟ್ ಮ್ಯಾಂಗೋಸೇ ಇರಲಿಲ್ಲ, ಮೇಳನೂ ಇರಲಿಲ್ಲ. ಸೊ ಅಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರು ಇದು ಅಕ್ವೇರಿಯಂ ಪ್ಯಾರಡೈಸ್. ಎಲ್ಲ ವಿಚಾರಿಸಿದಾಗ ನಮ್ಗೆ ಗೊತ್ತಾಯಿತು. ಸೊ ಇದು ಓಪನ್ ಆಗ್ತಿದೆ ಅಂತ. ಓಪನ್ ಆದಮೇಲೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗೆ ಓಪನ್ ಆಗಿದ ತಕ್ಷಣ ಬಂದಿಲ್ಲ, ಹಾಗೆ ಒಂದು 15-20 ಡೇಸ್ ಆದಮೇಲೆ ಹೋಗಿದ್ದೀವಿ. ನೀವು ಅಷ್ಟೇ ಯಾರಾದರೂ ಹೋಗೋ ಹಾಗಿದ್ರೆ ಮರ್ಮೇಡ್ ಶೋ ನೋಡಲೇಬೇಕು ಅಂತಿದ್ರೆ ಚೆಕ್ ಮಾಡಿಕೊಂಡು ಮರ್ಮೇಡ್ ಶೋಸ್ ಇದೆಯಾ ಇಲ್ವಾ ಇವತ್ತು ಒಂದು ಚೆಕ್ ಮಾಡ್ಕೊಂಡು ಹೋಗಿ. ಅದರ ಪರ್ಪಸ್ಗೆ ನೀವು ಹೋಗೋ ಹಾಗಿದ್ರೆ, ಕೆಲವೊಬ್ಬರು ದೂರದಿಂದ ಬರ್ತಾರೆ ಮರ್ಮೇಡ್ ಶೋ ನೋಡಬೇಕು ಅಂತ. ಸೊ ಅದು ಕ್ರೌಡಿಂದ ಅದು ಕ್ಯಾನ್ಸಲ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ನನಗೂ ಗೊತ್ತಿರಲಿಲ್ಲ ಎವ್ರಿ ಡೇ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದು ನಾನು. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಇವಾಗ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹೋಗೋದು ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿಗೆ ಆರಾಮಾಗಿ ಕರ್ಕೊಂಡು ಬರ್ಬೋದು. ನಿಮಗೆ ಟೈಮ್ ಲಿಮಿಟ್ ಅಂತ ಏನೂ ಇಲ್ಲ. ಇಲ್ಲಿ ಎಷ್ಟು ಅವರ್ಸ್ ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮಗೆ ಇಷ್ಟೇ ಟೈಮು 1 ಅವರ್ ಸ್ಟೇ ಮಾಡಬೇಕು, 2 ಅವರ್ಸ್ ಸ್ಟೇ ಮಾಡಬೇಕು ಅಂತ ಆ ಥರ ಏನೂ ಇಲ್ಲ. ಒಂದು ಸರಿ ನೀವು ಎಂಟರ್ ಆದರೆ ಮತ್ತು ಎಕ್ಸಿಟ್ ಆದರೆ ಮತ್ತೆ ಒಳಗೆ ಬರೋಕ್ಕಾಗಲ್ಲ ಅಷ್ಟೇ. ಸೊ ಎಕ್ಸಿಟ್ ಆಗೋಕ್ಕೆ ಮುಂಚೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಕಣ್ತುಂಬಿಸ್ಕೊಬಿಡಿ. ಆನ್ಲೈನ್ ಬುಕ್ಕಿಂಗ್ ಕೂಡ ಇರ್ಬೋದು, ನಂಗೆ ಗೊತ್ತಿಲ್ಲ. ಚೆಕ್ ಮಾಡ್ಕೊಳ್ಳಿ ಒಂದು ಸರಿ. ಆನ್ಲೈನ್ ಬುಕ್ಕಿಂಗ್ ಇದ್ದರೆ ಆನ್ಲೈನ್ ಬುಕ್ಕಿಂಗೇ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕೂಡ ವಿಸಿಟ್ ಮಾಡ್ಬೋದು. ನನಗೆ ಖುಷಿ ಏನಂದರೆ ಇದು ನಮ್ಮ ಮನೆ ಹತ್ರನೇ ಓಪನ್ ಆಗಿರೋದು. ನಮ್ಮ ಮನೆಯಿಂದ 3.5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ನಾನು ಯಾವಾಗ ಬೇಕಾದರೂ ಹೋಗ್ಬೋದು. ಹೋಗಿ ವಿಚಾರಿಸಿ ಮರ್ಮೇಡ್ ಶೋ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಬೇಕಾದರೆ ಹೋಗ್ಬೋದು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದೆ ನನಗೆ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ಯಾ? ಸೂಪರ್ ಅನ್ನು ತಲೆ
ಇದು ಮೋಸ್ಟ್ಲಿ ಝೀಬ್ರಾ ಫಿಶ್ ಅನಿಸುತ್ತೆ. ನಾನು ಜಸ್ಟ್ ಗೆಸ್ ಮಾಡ್ತಿರೋದಷ್ಟೇ. ಝೀಬ್ರಾ ಥರ ಸ್ಟ್ರೈಪ್ಸ್ ಇರೋದ್ರಿಂದ ಆ ಥರ ಗೆಸ್ ಮಾಡ್ತಿದ್ದೀನಿ. ನಂಗೆ ನಿಜ ನೇಮ್ಸ್ ಎಲ್ಲ ಗೊತ್ತಿಲ್ಲ ಗೈಸ್. ನಾನು ಚೆಕ್ ಮಾಡಿಬಿಟ್ಟು ಹೇಳಬೇಕಷ್ಟೆ. ಮತ್ತು ಜೆಲ್ಲಿ ಫಿಶು ಏನು ಸಖತ್ತಾಗಿದೆ. ಇರು ತಳ್ಳಬಾರ್ದು. ನೋಡೋದು ನಿಜ ಹೆವೆನ್ ಹೆವೆನ್ ಅಂತ ಹೇಳ್ಬೋದು. ಆ ಥರ ಇದೆ. ಇದೆಲ್ಲ ನಮ್ಗೆ ಎಲ್ಲಿ ನೋಡಕ್ ಸಿಗುತ್ತೆ? ಅಬ್ರಾಡಿಗೆ ಹೋದಾಗ ನೋಡ್ಬೋದಿತ್ತು. ಸದ್ಯ ಇಲ್ಲಿ ಓಪನ್ ಮಾಡಿದ್ರಲ್ಲ. ಇದೊಂದು ಡಾರ್ಕ್ ರೂಮ್. ಅದು ಡಾರ್ಕ್ ರೂಮ್ ಅನ್ಕೋಬೇಕು. ಹೇಗಿದೆ? ಸಖತ್ತಾಗದೆ. ಲೈಫಲ್ಲಿ ನೋಡಿಲ್ಲ ಈ ತರ. ಅದಕ್ಕೆ ಕರ್ಕೊಂಡ್ ಬಂದಿರೋದು. ನಿನಗೂ ಎಂಜಾಯ್ ಮಾಡ್ಬೇಕು, ಗುಡ್ಡಿಗೂ ಎಂಜಾಯ್, ಅವಳು ಎಂಜಾಯ್ ಮಾಡ್ಬೇಕು ಅಂತ. ಕಣ್ಣು ಇದೆ. ಕಣ್ಣಲ್ಲಮ್ಮ ಇದು. ಕಣ್ಣಲ್ಲಿದೆ. ನನಗೆ ಬರೀ ಇದಕ್ಕೆ ಬಾಡಿ ಕಾಲ ಏನು ಕಾಣಿಸ್ತಿದೆ. ಕಣ್ಣಲ್ಲಿದೆ ಇದ್ರದ್ದು. ಕಣ್ಣು ಬಾಯಿ ಏನು ಕಾಣಿಸ್ತಾ ಇಲ್ಲ. ಹೌದಾ? ರಿಸರ್ಚ್ ಮಾಡೋಣ. ಇಲ್ಲಿ ಮರಿ. Welcome to the waterfalls. ಗುಡ್ಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ನೋಡಿ. ಅದೇ ಬೇಕಾಗಿದ್ದಿದ್ದು ನಮಗೆ. ಆ್ಯಕ್ಚುಲಿ ಯಾರೋ ಹೇಳಿದ್ದು ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗೋಣ, ಇದೇನು ಫಿಶ್ ಟ್ಯಾಂಕು ಫಿಶ್ಶು ತೋರಿಸೋದು ಅವಳಿಗೇನು ಗೊತ್ತಾಗೋದಿಲ್ಲ, ಬೇಡ ಬೇರೆ ಎಲ್ಲಾದರೂ ಪ್ಲೇ ಝೋನು ಆ ಥರ ಕರ್ಕೊಂಡು ಹೋಗೋಣ, ಆಟ ಆಡ್ತಾಳೆ ಅಂತ ಹೇಳಿದ್ರು. ಬಟ್ ನಾನು ಬೇಡ, ಇದು ಅವಳು ಎಂಜಾಯ್ ಮಾಡ್ತಾಳೆ, ಅಟ್ಲೀಸ್ಟ್ ನಮ್ಮ ಝೂಗೆ ಕರ್ಕೊಂಡೋಗ್ಬೇಕು, ಝೂಗೆ ಕರ್ಕೊಂಡೋಗೋಕ್ಕಾಗಲ್ಲ ಅಂತ ಇಲ್ಲಿ ಹೋಗೋಣ ಅಂತ ನಾನೇ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದು. ನೀರನ್ನೆಲ್ಲ ಇಟ್ಕೊಳ್ಳೋಕ್ಕೆ ಹೋಗ್ತಿದ್ಲು, ಬಟ್ ಆದಷ್ಟು ಅವಾಯ್ಡ್ ಮಾಡ್ತಿದ್ವಿ ನಾವು, ನೀರನ್ನೆಲ್ಲ ಮುಟ್ಟೋಕ್ಕೆ ಬಿಡಲಿಲ್ಲ. ಸುಮ್ಮನೆ ಇನ್ಫೆಕ್ಷನ್ನು ಅಲರ್ಜೀಸ್ ಏನಾದರೂ ಆಗುತ್ತೆ ಅಂತ ಮುಟ್ಟಕ್ಕೆ ಬಿಡಲಿಲ್ಲ ನಾವು. ಮಕ್ಕಳನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ನಾನು ಶೂಟ್ ಮಾಡ್ತಾರೆ ಅಂದರೆ ವೀಡಿಯೋಸ್ ಎಲ್ಲ ತೆಗಿತಾರೆ ಅಂತ ಅಂದ್ಕೊಂಡಿದ್ದೆ, ಇಲ್ಲ. ಬಟ್ ನನ್ನ ಹತ್ರ ಅಮ್ಮ ಹತ್ರ ಬಂದರೆ ಅವಳು ಇಳಿಬೇಕು ಅಂತ ಹೇಳ್ತಾಳೆ, ಇಲ್ಲ ಅಲ್ಲಿ ಓಡೋಗ್ತಾಳೆ, ಇಲ್ಲಿ ಓಡೋಗ್ತಾಳೆ, ಆ ಥರ ಮಾಡ್ತಾಳೆ. ಸೊ ನಾನೇ ವೀಡಿಯೋ ತೆಗಿತೀನಿ, ನಾನೇ ಶೂಟ್ ಮಾಡ್ತೀನಿ, ನೀನು ಆರಾಮಾಗಿ ಮಗುನ ನೋಡ್ಕೊಂಡಿರು ಅಂತ ಕಂಪ್ಲೀಟ್ ಗುಡ್ಡಿದು ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟೆ. ನಾನು ಆದಷ್ಟು ನಾನು ಎಲ್ಲಿ ಕವರ್ ಮಾಡಬೇಕೋ ಅಲ್ಲಿ ಕವರ್ ಮಾಡಿದೆ ವೀಡಿಯೋಸು.
ಮತ್ತು ವಾಟರ್ ಫಾಲ್ಸ್ ನೋಡ್ಕೊಂಡು ಬಂದಿದ್ದ ಕೂಡಲೇ ಇಲ್ಲಿ ವಾಸ್ತು ಮೀನು ಕಾಣಿಸ್ತು. ವಾಸ್ತು ಫಿಶ್ ಎಷ್ಟು ಕ್ಯೂಟಾಗಿದೆ ನೋಡಿ. ಮತ್ತು ವಾಶ್ರೂಮ್ ಕೂಡ ಏನೂ ಪ್ರಾಬ್ಲಮ್ ಇರೋಲ್ಲ ನಿಮಗೆ. ವಾಶ್ರೂಮ್ 2 ವಾಶ್ರೂಮ್ ಇದೆ. ಮತ್ತು ನೋಡಿ ಇಲ್ಲಿ ಈ ಲೈನಲ್ಲಿ ಒಂದು ವಾಶ್ರೂಮ್ ಇದೆ. ಮತ್ತು ಎಕ್ಸಿಟ್ ಹತ್ರನೂ ಎಂಟ್ರೆನ್ಸ್ ಹತ್ರ ಒಂದು ವಾಶ್ರೂಮ್ ಇದೆ. ನಾವು ಯಾವುದು ವಾಶ್ರೂಮ್ ಯೂಸ್ ಮಾಡಿಲ್ಲ. ನೋಡಿ ಸ್ಟಾರ್ ಫಿಶ್ ಎಲ್ಲ ಹೇಗಿದೆ ಅಂತ ಒಂದು ಕೂಡ ಮೂವ್ ಆಗ್ತಿರ್ಲಿಲ್ಲ. ಅದು ಒರಿಜಿನಲ್ ಏನು ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಟಚ್ ಮಾಡ್ತೀನಿ ಅಂದರೆ ಯಾರೋ ಬೇಡ, ಪಾಯ್ಸನಸ್ ಇದ್ದರೆ ಸುಮ್ಮನೆ ಯಾಕೆ ಬೇಡ ಅಂತ ಹೇಳಿದ್ರು. ಸುಮ್ಮನೆ ಆಗಿಬಿಟ್ಟೆ. ಒಂದು ಕೂಡ ಮೂವ್ ಆಗ್ತಿರ್ಲಿಲ್ಲ, ಎಲ್ಲ ಹಾಗೆ ಅಂಟ್ಕೊಂಡು ಬಿಟ್ಟಿತ್ತು ಸ್ಯಾಂಡಿಗೆ. ಹಾಯ್ ಮಾಡು ಮಾತು. ನಮ್ಮ ಗುಡ್ಡಿನೇ ತುಂಬ ಚಿಕ್ಕವಳು, ಅವಳನ್ನ ಕರ್ಕೊಂಡು ಹೇಗಪ್ಪ ಹೋಗೋದು ಅನಿಸ್ತಿತ್ತು. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯಿತು 3 ಮಂತ್ಸ್ ಬೇಬಿ 4 ಮಂತ್ಸ್ ಬೇಬಿನೆಲ್ಲ ಕರ್ಕೊಂಡು ಬಂದಿದ್ರು. ಆ ಮಕ್ಕಳು ಪಾಪ ತುಂಬ ಚಿಕ್ಕ ಮಗು ಅಳ್ತಾ ಇರ್ತಿತ್ತು. ಮಕ್ಳಿಗೇನೂ ಗೊತ್ತಾಗಲ್ಲ ಅಷ್ಟು ಚಿಕ್ಕ ಮಕ್ಳಿಗೆ. ಬಟ್ ಅದೇ ಪೇರೆಂಟ್ಸ್ ನೋಡಬೇಕು ಅಂತ ಇಷ್ಟಪಟ್ಟು ಬಂದಿರ್ತಾರೆ ಅಷ್ಟೇ. ಬಟ್ ಮಕ್ಕಳು ಎಲ್ಲ ತುಂಬ ಅಳ್ತಾಯಿದ್ರು ಅಲ್ಲಿ. ಅಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಬೇಡ ಅನಿಸುತ್ತೆ ನನಗೆ. 1 ಇಯರ್ ಅಬೋವ್ ಆದರೆ ಕರ್ಕೊಂಡು ಹೋಗ್ಬೋದು. ಸೊ ಇವಾಗ ಇಂಡಿಯಾಸ್ ಲಾಂಗೆಸ್ಟ್ ಟನಲ್ ಒಳಗೆ ಎಂಟರ್ ಆಗ್ತಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟನಲ್ಲು. ಈ ಹುಡುಗಿನ ನೋಡ್ಬಿಟ್ಟು ಆರವ್ರು ರೇಗಿಸ್ತಿದ್ದ, ನೋಡು ಯಾರೋ ನಿಮ್ಮ ಅಕ್ಕನ ತಂಗಿನ ಕರಿತಿದ್ದಾರೆ ಅಂತ. ಅದೇ ಥರ ಇದ್ದಾರೆ ನಿನ್ನ ಥರನೇ ಅಂತ. ಕೊರಿಯನ್, ನೇಪಾಳ ನಂಗೆ ನಿಜ ಗೊತ್ತಿಲ್ಲ. ಒಂದು ಗ್ರೂಪ್ ಬಂದಿತ್ತು, ಒಂದು 5-6 ಮೆಂಬರ್ಸ್ ಬಂದಿದ್ದರು. ಸೊ ಅವ್ರನ್ನ ಈ ಥರ ರೇಗಿಸ್ತಿದ್ದ. ಅವ್ರ ಸ್ಕಿನ್ನಂತೂ ನಿಜ ನಮ್ಮ ಸ್ಕಿನ್ನಿಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಅವ್ರ ಸ್ಕಿನ್ನು ಅಷ್ಟು ಗ್ಲಾಸ್ ಲುಕ್ ಇದೆ. ಎಲ್ಲೂ ಒಂದು ಮಾರ್ಕ್ ಆಗಿರ್ಬೋದು, ಒಂದು ಪಿಂಪಲ್, ಆ್ಯಕ್ನಿ ಸ್ಕಾರ್ಸ್ ಆಗಿರ್ಬೋದು, ಏನೂ ಇಲ್ಲ. ನಿಜ ಅವ್ರು ಬ್ಲೆಸ್ಡ್ ಅಂತ ಹೇಳ್ಬೋದು. ನಾವು ಏನೆಲ್ಲ ಟ್ರೈ ಮಾಡ್ತೀವಿ ಒಂದು ಆ್ಯಕ್ನಿ ಮಾರ್ಕ್ಸ್ ಹೋಗೋದಕ್ಕೆ, ಅವ್ರಿಗೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ನೋಡಿ ಇವರೇ ಗ್ರೂಪು ಕಾಣಿಸ್ತಿದೆ ಅನಿಸುತ್ತೆ. ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು. ಒಂದು ಯಾವ ಸ್ಕಾರ್ ಕೂಡ ಇಲ್ಲ ಅವ್ರಿಗೆ. ಆ ಥರ ನಮ್ಮ ಸ್ಕಿನ್ ಆಗಬೇಕಂದ್ರೆ ನಿಜ ನಾವು ತುಂಬ ಸರ್ಕಸ್ ಮಾಡಬೇಕು, ಟ್ರೀಟ್ಮೆಂಟ್ಸ್ ತಗೊಳ್ಬೇಕು, ಇಲ್ಲಾಂದರೆ ಒಳ್ಳೆ ಡಯಟ್ ಫಾಲೋ ಮಾಡಬೇಕಷ್ಟೆ. ಆ ಥರ ಸ್ಕಿನ್ನೆಲ್ಲ ನಮಗೆ ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿದೆ, ಕ್ಲಿಯರಾಗಿದೆ ಅವ್ರ ಸ್ಕಿನ್ನು. ಈ ಪ್ಲೇಸ್ ಏನು ನೋಡ್ತಾ ಇದ್ದೀರಲ್ಲ ನೀವು, ಎಂಟ್ರೆನ್ಸಿಂದ ಎಂಡ್ವರೆಗೂ, ಅಂದರೆ ಟನಲ್ ಎಂಟ್ರೆನ್ಸಿಂದ ಎಕ್ಸಿಟ್ವರೆಗೂ ಇಲ್ಲಿ ಫುಲ್ಲು ಮರ್ಮೇಡ್ ಶೋಸ್ ನಡೆಯುತ್ತೆ, ಇಲ್ಲೇ ನಡೆಯೋದು. ಸೊ ಇವತ್ತಿರಲಿಲ್ಲ, ಇವತ್ತಿದ್ದಿದ್ರೆ ನಿಜ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಇದೇ ಫೇಮಸ್ ಇರೋದು, ಟನಲ್ಲೇ ಫೇಮಸ್ ಇರೋದು ಹೋಲ್ ಏನು ಹೇಳ್ತಾರೆ ಅಕ್ವೇರಿಯಂ ಪ್ಯಾರಡೈಸ್ಗೆ. ಎಲ್ಲ ಸುತ್ತಾಡ್ಕೊಂಡು ಬಂದು ಅಲ್ಲೆಲ್ಲೂ ಕೂತ್ಕೊಳ್ಳೋಕ್ಕೆ ಅಷ್ಟೊಂದು ಜಾಗ ಇರೋದಿಲ್ಲ, ಫುಲ್ ಕ್ರೌಡ್ ಇರ್ತಾರೆ. ಸುತ್ತಾಡ್ಕೊಂಡು ಬಂದು ಜನ ಎಲ್ಲ ಇಲ್ಲಿ ಆರಾಮಾಗಿ ಚಿಲ್ ಮಾಡ್ತಿದ್ರು, ಫೋಟೋಸ್ ತೊಗೊಳ್ಳೋದು ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಿದ್ರು ಇಲ್ಲಿ. ಎಷ್ಟು ಚೆನ್ನಾಗಿ ಇಂಟೀರಿಯರ್ ಮಾಡಿದ್ದಾರೆ. ಮತ್ತು ಅಕ್ವೇರಿಯಮ್ ಅಲ್ಲಿ ಇಂಟೀರಿಯರ್ ಆಗಿರ್ಬೋದು, ಅಕ್ವೇರಿಯಮಿಂದ ಹೊರಗೆ ಇಂಟೀರಿಯರ್ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಮಾಡಿದೆ. ಹೋಲ್ ಕಾನ್ಸೆಪ್ಟೇ ನಿಜ. ನೀವು 400 ಏನು ಪೇ ಮಾಡ್ತೀರಾ ಅದಕ್ಕೆ ವರ್ತ್ ಅಂತ ಹೇಳ್ಬೋದು. ನೀವು ಪ್ರೈಸ್ ಕೂಡ ಹೈಕ್ ಆದ್ರೂ ನೀವು ಆರಾಮಾಗಿ ಹೋಗ್ಬೋದು. ನಮ್ಮ ಬೆಂಗಳೂರು ಎಲ್ಲೋ ಹೋಗುತ್ತೆ. ಬ್ಯಾಂಗ್ಳೂರಲ್ಲಿ ಈ ಥರ ಎಲ್ಲ ಏನೇನೋ ಓಪನ್ ಆಗಿಬಿಟ್ಟಿದೆ. ನಿಜ ನಾನು ಪ್ರೌಡ್ ಬ್ಯಾಂಗ್ಳೂರಿಯನ್ ಅಂತ ಹೇಳ್ಬೋದು. ಬೆಂಗಳೂರು ಬಿಟ್ಟು ನನಗೆ ಎಲ್ಲೂ ಸೆಟ್ ಆಗೋಲ್ಲ, ಎಲ್ಲೂ ಹೊರಗೆ ಹೋಗೋಕ್ಕೆ ಇಷ್ಟವೂ ಇಲ್ಲ. ಅಂದರೆ ಟ್ರಾವೆಲ್ ಮಾಡೋಕ್ಕೆಲ್ಲ ಓಕೆ, ಟ್ರಾವೆಲ್ ಮಾಡಬೇಕು ಬರಬೇಕಷ್ಟೇ. ಅದು ಬಿಟ್ಟರೆ ಸೆಟಲ್ ಆಗೋಕ್ಕೆಲ್ಲ ಎಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ. ಅಷ್ಟು ಚೆನ್ನಾಗಿದೆ ಬ್ಯಾಂಗ್ಳೂರು.
ಹೋಲ್ ಟನಲಲ್ಲಿ ಏನಾಗಿದೆ, ನಾನು ಮೈಕ್ ಇಟ್ಕೊಂಡು ಮಾತಾಡ್ಕೊಂಡೇ ಇದ್ದೆ, ಬಟ್ ಅದು ಆಫ್ ಆಗಿಬಿಟ್ಟಿತ್ತು, ನೋಡಿಲ್ಲ, ರೆಕಾರ್ಡೇ ಆಗಲಿಲ್ಲ ವಾಯ್ಸು. ಇದೊಂದು ಪ್ರಾಬ್ಲಮ್ಮು, ಮೈಕ್ ಯೂಸ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ತಾ ಇರಬೇಕು, ವಾಯ್ಸ್ ರೆಕಾರ್ಡ್ ಆಗಿದೆಯಾ, ವೀಡಿಯೋ ಎಲ್ಲ ಪ್ಲೇ ಮಾಡಬೇಕು ಪ್ರಾಪರಾಗಿ. ಅಂದರೆ ನಾವು ನೋಡೋಕ್ಕೂ ಆಗೋದಿಲ್ಲ, ಎಂಜಾಯ್ ಮಾಡೋಕ್ಕೂ ಆಗೋದಿಲ್ಲ, ಈ ಕಡೆ ಇದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನಾನು ಕೂಡ ಫಸ್ಟ್ ಟೈಮ್ ಪಬ್ಲಿಕಲ್ಲಿ ಈ ಥರ ಮೈಕ್ ಇಟ್ಕೊಂಡೆಲ್ಲ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಆರವು ಇದೇನೋ ಬಾಯಲ್ಲಿ ಏನೋ ಜೆಲ್ ಥರ ಬಾಯಿಂದ ಬಿಟ್ಟು ನೋಡು ಬಾ ಅಂತ ನಾನು ಆ ಕಡೆ ಎಲ್ಲೋ ವೀಡಿಯೋ ಮಾಡ್ತಾಯಿರ್ತೀನಿ, ಬೇಗ ಬಾ ಬೇಗ ಬೇಗ ಬಾ ನೋಡು ಅಂತ. ನೋಡಿ ಅದು ಕಾಣಿಸ್ತಿದೆಯಲ್ಲ, ಅದು ಏನಂತ ನನಗೂ ಗೊತ್ತಿಲ್ಲ. ಅದು ಆವಾಗವಾಗ ಬಿಡ್ತಿತ್ತು, ಅದು ಜೆಲ್ಲ ಇಲ್ಲ ಏನು ಮೊಟ್ಟೆನ, ನನಗೆ ನಿಜ ಗೊತ್ತಿಲ್ಲ. ಈ ಟನಲಲ್ಲಿ ಪಾಪ ಹುಡುಗಿರು ಮರ್ಮೇಡ್ ಶೋ ಕೊಡೋದು ಎಷ್ಟು ಕಷ್ಟ ನೋಡಿ. ಸ್ಟಿಂಗ್ ಫಿಶ್ ಎಲ್ಲ ಇದೆ, ಸ್ಟಿಂಗ್ ಫಿಶ್ ಮೇ ಬಿ ಪಾಯ್ಸನಸ್ ಅನಿಸುತ್ತೆ, ಗೊತ್ತಿಲ್ಲ ನನಗೂ. ಇದೆಲ್ಲ ಓಪನ್ ಟನಲ್ಲು, ಸೊ ಎಲ್ಲ ಹಾಗೆ ಬರುತ್ತೆ. 2-3 ಸ್ಟಿಂಗ್ ಫಿಶಸ್ ನೋಡಿದೆ ನಾನು, ಬಟ್ ಎಷ್ಟಿದೆ ಅಂತ ಗೊತ್ತಿಲ್ಲ. ನಾನು 2-3 ನೋಡಿದ್ದೀನಿ. ನಿಜ ಮರ್ಮೇಡ್ಸ್ಗೆ ಎಷ್ಟು ಕಷ್ಟ ಆಗುತ್ತೆ, ಯಾವ ಫಿಶ್ ಪಾಯ್ಸನಸ್ ಇದೆ, ಏನಾಗುತ್ತೆ ಏನೂ ಗೊತ್ತಿಲ್ಲ. ನೀರೊಳಗೆ ಹಾಗೇ ಇಳಿತಾರೆ ಪಾಪ ಅವರು, ಉಸಿರು ಎಲ್ಲ ಕಟ್ಕೊಂಡು. ಸೊ ಅದಕ್ಕೋಸ್ಕರನೇ ನೋಡಿ ಎಷ್ಟು ವೀಕ್ ಡೇಸಲ್ಲೇ ಎಷ್ಟು ಕ್ರೌಡ್ ಇದೆ. ಅವ್ರಿಗೂ ಲೀವ್ ಏನೋ ಕೊಟ್ಬಿಟ್ಟಿದ್ರು ಅನಿಸುತ್ತೆ, ಅವರು ಕೂಡ ಬಂದಿಲ್ಲ. ಸೊ ಈ ಟನಲಿಂದ ಹೊರಗಡೆ ಆ ಕಡೆ ಏನು ನೋಡ್ತಿದ್ದೀರಲ್ಲ, ಅದೆಲ್ಲ ಕೆಫೆಟೇರಿಯಾ ಪ್ಲೇಸು. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಸಿಗ್ಬೋದು ಅನಿಸುತ್ತೆ, ನನಗೆ ಐಡಿಯಾ ಇಲ್ಲ. ಒಳಗಂತೂ ಸ್ನ್ಯಾಕ್ಸ್ ಆಗಿರ್ಬೋದು, ಫುಡ್ಡು ಯಾವುದೂ ಅಲೋ ಇಲ್ಲ. ನಾನು ಗುಡ್ಡಿಗೆ ವಾಟರ್ ಬಾಟಲ್ ಮತ್ತು ನಮಗೆ ವಾಟರ್ ಬಾಟಲ್ ಕ್ಯಾರಿ ಮಾಡಿದ್ದೆ ಅಷ್ಟೇ, ಬೇರೆ ಏನೂ ಕ್ಯಾರಿ ಮಾಡಿರಲಿಲ್ಲ ನಾನು. ಮತ್ತು ಇದು ಟನಲಿಂದ ಎಕ್ಸಿಟ್ ಆಗೋ ಪ್ಲೇಸು ನೋಡಿ, ಸ್ಟಿಂಗ್ ಫಿಶ್ ಎಲ್ಲಿ ಹೋಗಿ ಬಚ್ಚಿಟ್ಕೊಂಡಿದೆ ಅಂತ. ಎಷ್ಟು ಈ ಕಡೆ ಒಂದು ಪ್ರಾಪರ್ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿದ್ರೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಬಂದೇ ಇಲ್ಲ ಈ ಕಡೆ. ಸೊ ನೀವು ಈ ಟನಲಿಂದ ಎಕ್ಸಿಟ್ ಆದಮೇಲೆ ಕೆಫೆಟೇರಿಯಾ ಸಿಗುತ್ತೆ. ನಿಮಗೇನಾದರೂ ತಿನ್ನಬೇಕು ಅನಿಸಿದ್ರೆ ತಿಂದ್ಕೊಂಡು ಮತ್ತೆ ಟನಲ್ ಒಳಗೆ ಹೋಗ್ಬೋದು. ಈ ಕೆಫೆಟೇರಿಯಾ ಆದಮೇಲೆ ಇನ್ನೊಂದು ಎಕ್ಸಿಟ್ ಬರುತ್ತೆ. ಸೊ ಆ ಎಕ್ಸಿಟ್ ಹತ್ರ ಕ್ರಾಸ್ ಮಾಡಿಬಿಟ್ರೆ ಮತ್ತೆ ನೀವು ಎಂಟರ್ ಆಗೋಕ್ಕಾಗಲ್ಲ. ಸೊ ಅಲ್ಲಿಗೆ ಮುಗೀತು ಅಂತ ಅಷ್ಟೇ. ನೀವು ಮತ್ತೆ ಎಂಟರ್ ಆಗಬೇಕಂದ್ರೆ ಅಗೇನ್ ಯು ಹ್ಯಾವ್ ಟು ಪೇ, ಟೇಕ್ ದ ಟಿಕೆಟ್ಸ್ ಆ್ಯಂಡ್ ಮತ್ತೆ ಎಂಟರ್ ಆಗಬೇಕಾಗುತ್ತೆ. ಹೇಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಿಲ್ಲ. 3 hours ಆಲ್ಮೋಸ್ಟ್ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ವಿ ನಾವು. ಸೊ ಹೊರಗೆ ಬಂದ್ವಿ, ಹೊರಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ನೋಡಿ. ಆರವ್ಗೆ ವಾಟರ್ ಪಾರ್ಕ್ ಅಂದರೆ ತುಂಬ ಇಷ್ಟ. ನೀರಲ್ಲಿ ಆಟ ಆಡಬೇಕು. ಒಂದಿನ ಅಲ್ಲಿಗೂ ಕೂಡ ಹೋಗಬೇಕು ವಾಟರ್ ಪಾರ್ಕ್ಗೆ, ಬಟ್ ನಾವಿಬ್ಬರೇ ಹೋಗಬೇಕು, ಗುಡ್ಡಿನೆಲ್ಲ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಹೊರಗೆ ಬಂದು ವೀಡಿಯೋ ಎಂಡ್ ಮಾಡೋಣ ಅಂತ ಮಾತಾಡ್ತಾ ಇದ್ದೀನಿ, ಆಮೇಲೆ ನೋಡಿದ್ರೆ ವೀಡಿಯೋ ವಾಯ್ಸ್ ರೆಕಾರ್ಡೇ ಆಗಿಲ್ಲ. ಸೊ ಇಷ್ಟೇ ಗೈಸ್, ಇಷ್ಟೇ ವೀಡಿಯೋ, ಆರಾಮಾಗಿ ಹೋಗ್ಬೋದು. ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಗುಡ್ಡಿಗೆ 2 ಡೇಸಿಂದ ಬರ್ಡೇದು ಸೆಲೆಬ್ರೇಷನ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ಅವಳಿಗೆ ಅಮ್ಮ ಯಾವಾಗಲೂ ದೃಷ್ಟಿ ತೆಗಿತಾರೆ, ಇವಾಗಲೇ ಅಂತಲ್ಲ, 2-3 ಥರ ದೃಷ್ಟಿ ತೆಗಿತೀವಿ ಅವಳಿಗೆ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.